ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನೋ ಟೈಮ್ಸ್ ಯೂಟ್ಯೂಬ್ ಚಾನಲ್. ಯು ಜಿ ಸಿ ಟಿ 2025 ಹೊಸ ಅಪ್ಡೇಟ್ಗಾದರೆ ಸ್ವಾಗತ. ಏನಪ್ಪ ಹೊಸ ಅಪ್ಡೇಟ್ ಅಂದರೆ ಯು ಜಿ ಸಿ ಟಿ 2025 ನೋಟ್ ಫಾರ್ ದಿ ಕ್ಯಾಂಡಿಡೇಟ್ಸ್ ಅನ್ನೋದನ್ನಾದರೆ ಕೆ ಇದವರಾದರೆ ಬಿಡುಗಡೆ ಮಾಡೋರೆ. ಸೊ ಕ್ಯಾಂಡಿಡೇಟ್ಸ್ ಯಾರ್ಯಾರು ಯು ಜಿ ಸಿ ಟಿ 2025 ಎಕ್ಸಾಮ್ಗೆ ಅಟೆಂಡ್ ಮಾಡ್ತಾರೆ, ಸೊ ಅವ್ರಿಗಾದರೆ ಒಂದಾದರೆ ಇಂಪಾರ್ಟೆಂಟ್ ನೋಟ್ ಆದರೆ ಬಿಟ್ಟವ್ರೆ. ಸೊ ಅದಕ್ಕೂ ಮುನ್ನ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲಾದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ನಿಮ್ಗಾದರೆ ಯು ಜಿ ಸಿ ಟಿ ಬಗ್ಗೆ ಅದು ಇನ್ಫಾರ್ಮೇಟಿವ್ ವೀಡಿಯೋಸ್ ಆದರೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಬನ್ನಿ ಏನು ನೋಟ್ ಅಂತ ನೋಡೋಣ. Information to the candidates who claim certificate is printed as claimed verified or claimed not verified or not claimed. ಸೊ ಯಾವುದೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನಲ್ಲಿ ಕ್ಲೈಮ್ಡ್ ವೆರಿಫೈಡ್ ಆದರೂ ಇಲ್ಲಾಂದರೆ ಕ್ಲೈಮ್ಡ್ ನಾಟ್ ವೆರಿಫೈಡ್ ಆರ್ ನಾಟ್ ಕ್ಲೈಮ್ಡ್ ಅಂತ ತೋರಿಸ್ತಾ ಇದೆಯೋ ಅಂಥ ವಿದ್ಯಾರ್ಥಿಗಳಾದರೆ ಒಂದು ಆಪರ್ಚುನಿಟಿ ಆದರೆ ಆದರೆ ಕೊಟ್ಟರೆ. ಸೊ ಏನಪ್ಪ ಆಪರ್ಚುನಿಟಿ ಅಂದರೆ ಆಪರ್ಚುನಿಟಿ ವಿಲ್ ಬಿ ಗಿವನ್ ಟು ದಿ ಕ್ಯಾಂಡಿಡೇಟ್ಸ್ ಟು ವೆರಿಫೈ ದ ಡಾಕ್ಯುಮೆಂಟ್ಸ್ at the respective PU colleges even after the second PU exams. ಸೊ ಯಾವುದೆಲ್ಲ ವಿದ್ಯಾರ್ಥಿಗಳಾದರೆ ಇವಾಗ ತಲೆ ಕೆಡಿಸ್ಕೊತಾ ಇದ್ದರೆ ಇನ್ನೂ ನಂದು ವೆರಿಫೈ ಆಗಿಲ್ಲ, ನಾಟ್ ಕ್ಲೇಮ್ ಅದು ಬರ್ತಾಯಿದೆ ಅಂತ ವಿದ್ಯಾರ್ಥಿಗಳಿಗಾದರೆ ಸೊ ಈ ನಿಮ್ಮ ಸೆಕೆಂಡ್ PU C ಎಕ್ಸಾಮ್ಸ್ ಆದರೆ ಮುಗಿದ ಮೇಲೆ ಆದರೆ ನಿಮ್ಗಾದರೆ ಟೈಮ್ ಆದರೆ ಕೊಡ್ತಾರೆ ಕೆ ಎದವರು. ಸೊ ಆವಾಗ ಬೇಕಾದರೆ ನೀವಾದರೆ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ವೆರಿಫೈ ಮಾಡಿಸ್ಬೋದು. ಸೊ ಕ್ಲೈಮ್ ವೆರಿಫೈ ಅಂತ ಮಾಡಿಸ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಇನ್ನೂ ಕ್ಲೈಮ್ ಆಗಿಲ್ಲ ಅಂತ ಕ್ಲೈಮ್ ಮಾಡಿಸ್ಕೋಬೋದು. ಸೊ ಯಾವ ವಿದ್ಯಾರ್ಥಿಗಳಾದರೆ ಪ್ಯಾನಿಕ್ ಆಗ್ತಾಯಿದ್ರು, ಇನ್ನೊಂದು ಡಾಕ್ಯುಮೆಂಟ್ಸ್ ವೆರಿಫೈ ಆಗಿಲ್ಲ ಅಂತ ಟೆನ್ಷನ್ ಪಡ್ತಾಯಿದ್ರು, ಸೊ ಅಂಥ ವಿದ್ಯಾರ್ಥಿಗಳಾದರೆ ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಅಂತ ತಿಳಿಸೋರೆ. ಸೊ ನಿಮ್ಗಾದರೂ ಒಂದು ಎಕ್ಸ್ಟ್ರಾ ಆಪರ್ಚುನಿಟಿ ಆದರೆ ಕೊಡ್ತಾರೆ ನಿಮ್ಮ ಎಕ್ಸಾಮ್ಸ್ ಆದರೆ ಮುಗಿದ್ಮೇಲೆ. ನೀವು ಬೇಕಾದರೆ ನಿಮ್ಮ ಡಾಕ್ಯುಮೆಂಟ್ಸ್ ಬೇಕಾದರೆ ವೆರಿಫೈ ಮಾಡಿಸ್ಬೋದು. ಸೊ ಕೆಲವೊಂದಷ್ಟು ನೋಟುಗಳಾದರೆ ಕೊಟ್ಟರೆ. ಸೊ ಬನ್ನಿ ನೋಟ್ನಾದರೆ ನೋಡೋಣ. ಸ್ಟೂಡೆಂಟ್ಸ್ ನೀಡ್ ನಾಟ್ ಟು ಬಿ ಅಂಡರ್ ದಿ ಪರ್ಸೆಪ್ಷನ್ ದಟ್ ಓನ್ಲಿ ಡಾಕ್ಯುಮೆಂಟ್ಸ್ ವೆರಿಫೈ ಸ್ಟೂಡೆಂಟ್ಸ್ ವಿಲ್ ಬಿ ಗಿವನ್ ದಿ ಸೀಟ್ ಅಡ್ಮಿಷನ್ ಟಿಕೆಟ್. ಸೊ ನೀವಾದರೆ ನೀವು ತಪ್ಪಾದ ತಿಳ್ಕೊಬೇಡಿ. ಏನಂತಂದರೆ ಡಾಕ್ಯುಮೆಂಟ್ಸ್ ವೆರಿಫೈ ಆಗಿರೋರು ಮಾತ್ರ ಆ ಟಿಕೆಟ್ ಬರುತ್ತೆ ಅಂತಾದರೆ ಅನ್ಕೋಬೇಡಿ. ಸೊ ಡಾಕ್ಯುಮೆಂಟ್ ವೆರಿಫೈ ಆಗದಿರೋರಿಗೂ ಅಡ್ಮಿಷನ್ ಟಿಕೆಟ್ ಅನ್ನೋದ್ರೆ ಬರುತ್ತೆ. ಸೊ ಆಲ್ ದಿ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪೇಯ್ಡ್ ದಿ ಅಪ್ಲಿಕೇಶನ್ ಫೀಸ್ ಆ್ಯಂಡ್ ಸಬ್ಮಿಟೆಡ್ ದಿ ಸೀಟ್ ಅಪ್ಲಿಕೇಶನ್ ಆನ್ಲೈನ್ ವಿಲ್ ಬಿ ಗಿವನ್ ದಿ ಅಡ್ಮಿಷನ್ ಟಿಕೆಟ್ ಫಾರ್ ದಿ ಸೀಟ್ ಎಕ್ಸಾಮ್. ಸೊ ಯಾವೆಲ್ಲ ವಿದ್ಯಾರ್ಥಿಗಳು ತಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತೀರ ಮತ್ತು ನಿಮ್ಮ ಎಕ್ಸಾಮಿನೇಷನ್ ಫೀಸ್ ಆದರೆ ಪೇ ಮಾಡಿರ್ತೀರ, ಸೊ ಅಂಥ ವಿದ್ಯಾರ್ಥಿಗಳು ಎಲ್ಲರಿಗೂ ನಿಮ್ಮ ಅಡ್ಮಿಷನ್ ಟಿಕೆಟ್ ಆದರೆ ಕೊಡ್ತಾರೆ. ಸೊ ಡಾಕ್ಯುಮೆಂಟ್ಸ್ ಬೇಕಾದರೆ ನಿಮ್ಮ ಎಕ್ಸಾಮ್ಸ್ ಮುಗಿದ ಮೇಲೆ ಆಗಾದರೆ ವೆರಿಫೈ ಮಾಡಿಸ್ಕೋಬೋದು. ಸೊ ಎರಡನೇ ನೋಟು, ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಆರ್ ಎಲಿಜಿಬಲ್ ಓನ್ಲಿ ಫಾರ್ BSc ನರ್ಸಿಂಗ್ ಆ್ಯಂಡ್ ದೇ ವಿಲ್ ಹ್ಯಾವ್ ಟು ಅಪಿಯರ್ ಫಾರ್ ದಿ PCB ಸಬ್ಜೆಕ್ಟ್ಸ್ ಇನ್ ದಿ CET 2025 ಟೆಸ್ಟ್. ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ವಿಲ್ ನಾಟ್ ಬಿ ಎಲಿಜಿಬಲ್ ಫಾರ್ ಇಂಜಿನಿಯರಿಂಗ್ ಆ್ಯಂಡ್ ಅದರ್ ಕೋರ್ಸಸ್. ಸೊ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಯಾರಾದರೆ ಇರ್ತಾರೆ, ಸೊ ಅವ್ರಿಗಾದರೆ BSc ನರ್ಸಿಂಗ್ ಮಾತ್ರ ಆಪರ್ಚುನಿಟಿ ಆದರೆ ಕೊಟ್ಟಾರೆ. ಸೊ ಅಂಥ ವಿದ್ಯಾರ್ಥಿಗಳು PCB ಸಬ್ಜೆಕ್ಟ್ಸು CET ಎಕ್ಸಾಮ್ ಅದೇ ಟೆಸ್ಟ್ ಇರುತ್ತಲ್ಲ ಆ ಟೆಸ್ಟಲ್ಲಿ ಆದರೆ ಅಟೆಂಡ್ ಮಾಡಬೇಕಾಗಿರ್ತದೆ. ಸೊ ಅವರಾದ ಬೇರೆ ಕೋರ್ಸಸ್ಗಾದರೆ ಎಲಿಜಿಬಲ್ ಇರಲ್ಲ ಮತ್ತು ರಿಸರ್ವೇಷನ್ ಆದರೆ ಕ್ಲೈಮ್ ಮಾಡೋಕ್ಕಾಗಲ್ಲ. ಸೊ ರಿಸರ್ವೇಷನ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ದಿ ಎಲಿಜಿಬಲ್ ಕರ್ನಾಟಕ ಸ್ಟೂಡೆಂಟ್ಸ್ ಆ್ಯಸ್ ಪರ್ ನಾರ್ಮ್ಸ್. ಸೊ ರಿಸರ್ವೇಷನ್ ಅನ್ನೋದು ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್ ಮಾತ್ರ ರಿಸರ್ವೇಷನ್ ಆದರೆ ಕ್ಲೈಮ್ ಮಾಡ್ಬೋದು. ಸೊ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗಾದರೆ ರಿಸರ್ವೇಷನ್ ಆದರೆ ಕೊಡಲ್ಲ. ಸೊ ಮೂರನೇ ನೋಟು, ಫಾರ್ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸಸ್ ಅಡ್ಮಿಷನ್ ಸ್ಟೂಡೆಂಟ್ಸ್ ಶುಡ್ ಗೆಟ್ ಕ್ವಾಲಿಫೈಡ್ ಇನ್ UGNET. ಸೊ ಯಾವುದೆಲ್ಲ ವಿದ್ಯಾರ್ಥಿಗಳು ಮೆಡಿಕಲ್ಗೆ ಹೋಗ್ಬೇಕಂತ ಮಾಡ್ತಾಯಿದ್ರು, ಇಲ್ಲಾಂದರೆ ಡೆಂಟಲ್ ಮಾಡಬೇಕಾ ಇಲ್ಲಾಂದರೆ ಆಯುಷ್ ಕೋರ್ಸ್ ಮಾಡಬೇಕಂತ ಇದ್ರು ಅಂಥ ವಿದ್ಯಾರ್ಥಿಗಳಾದರೆ ನೀವಾದ UGNET 2025 ಎಕ್ಸಾಮ್ಗಾದರೆ ಅಪ್ಲೈ ಮಾಡಬೇಕು. ಸೊ ಅಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಸೊ ಎಕ್ಸಾಮ್ ಪಡೆದ ನಂತರ ನಿಮ್ಮ ರ್ಯಾಂಕ್ ತಕ್ಕಂಗೆ ನಿಮ್ಗೆ ಅದು ಕಾಲೇಜಸ್ ಅದರ ಅಲಾಟ್ ಆಗುತ್ತೆ. ಸೊ ನೀವು CET ಮುಖಾಂತರ ಆಯುಷ್ ಇಂಥ ಕೋರ್ಸ್ಗಳಾದರೆ ಹೋಗೋಕ್ಕಾಗಲ್ಲ ಎಕ್ಸಾಮ್, ಬಟ್ ದೇ ಶುಡ್ ಹ್ಯಾವ್ ರಿಜಿಸ್ಟರ್ಡ್ ಇನ್ KE ಆ್ಯಂಡ್ ಸಬ್ಮಿಟೆಡ್ ದಿ ಆನ್ಲೈನ್ ಅಪ್ಲಿಕೇಶನ್ ಆ್ಯಂಡ್ ಪೇಯಿಂಗ್ ದಿ ಫೀಸ್. ಸೊ ಅದೇ ನಾನು ಹೇಳ್ದಂಗೆ UGNET ಎಕ್ಸಾಮ್ಗಾದರೆ ರಿಜಿಸ್ಟರ್ ಮಾಡಬೇಕು ಮತ್ತು ನೀವು ಅದು ಅಪ್ಲಿಕೇಶನ್ ಫೀಸ್ ಇರುತ್ತೆ ಮತ್ತು ಎಕ್ಸಾಮ್ ಫೀಸ್ ಇರುತ್ತೆ. ಸೊ ಅದನ್ನಾದರೆ ಪೇ ಮಾಡಬೇಕು. ಅದಾದ ನಂತರ ನಿಮ್ಗೆ ಅದು ಎಕ್ಸಾಮ್ ನಡೆಯುತ್ತೆ. ಅದೇ ಪ್ರಕಾರ ನಿಮಗೆ ಮೆಡಿಕಲ್ ಆ್ಯಂಡ್ ಡೆಂಟಲ್ ಆಯುಷ್ ಕೋರ್ಸಸ್ಗೆ ಅಡ್ಮಿಷನ್ ಆದರೆ ಕೊಡ್ತಾರೆ. ಸೊ ಇದೇ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರ್ತದೆ. ಸೊ ವಿಡಿಯೋನ ಇನ್ಫಾರ್ಮೇಟಿವ್ ಅನಿಸಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಅಲ್ಲವರಾದರೆ ಸಬ್ಸ್ಕ್ರೈಬ್ ಆಗಿ.